Hello guys, welcome back to my channel, Lekapriya's multipurpose channel. Um, ಇವತ್ತು ಒಂದು ಜಸ್ಟ್ ಕ್ಯಾಶುವಲ್ ಡೈಲಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಲಿ ಕೆಲವು ಕ್ಲಿಪ್ಸ್ ಕೂಡ ಹಾಕ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಇವತ್ತಿನ ಬ್ಲಾಗ್ ಇರುತ್ತೆ. ಇವತ್ತು ಜಸ್ಟ್ ಕ್ಯಾಶುವಲ್ ಆಗಿ ರ್ಯಾಂಡಮ್ ಆಗಿ ಇವತ್ತಿನ ಬ್ಲಾಗ್ ಇವತ್ತೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಹೋಪ್ ಫಾರ್ ಗುಡ್. ಈಗ ನಾನು ನನ್ನ ಮಗನ ಸ್ಕೂಲಿಂದ ಬಸ್ ಸ್ಟಾಪಲ್ಲಿ ಬರ್ತಾನೆ, ಅಲ್ಲಿಂದ ಕರ್ಕೊಂಡ್ಬರಬೇಕು ಅಂತ ಹೊರಟಿದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಇವತ್ತು ಅಂತ ಸ್ಪೆಷಲ್ ಏನಿಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಇಟ್ಸ್ ಆಲ್ರೆಡಿ 3:15 ಅಟ್ 3:15 ಕರೆಕ್ಟಾಗಿ ನಾನು ಹೋಗ್ತಾ ಇದ್ದೀನಿ. ಈಗಾಗಲೇ 3:15 ಆಫ್ಟರ್ನೂನ್ ಅಂತಲೇ ಹೇಳ್ತಾ ಇದ್ದೀನಿ. ಈಗ 3:20 ವಿತಿನ್ 3:20 ಬಸ್ ಬಂದುಬಿಡುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಪಿಕ್ ಅಪ್ ಮೈ ಕಿಡ್ ಫ್ರಮ್ ದ ಬಸ್ ಸ್ಟಾಪ್. ಬನ್ನಿ, ಮಗನ ಪಿಕಪ್ ಮಾಡ್ಕೊಂಡು ಕರ್ಕೊಂಬಂದುಬಿಟ್ಟೆ ನಾವು. ನಮ್ಮ ಏರಿಯಾದಲ್ಲಿ ಒಬ್ಬರಿದ್ದಾರೆ, ಸಾಕಮ್ಮ ಆಂಟಿ ಅಂತ. ಶಿ ಈಸ್ ಒನ್ ಆಫ್ ದ ಸ್ಕೂಲ್ಸ್. ಅವರು ಅಡುಗೆ ಮಾಡ್ತಾರೆ ಹೋಗಿ. ಅವ್ರು ಹೀಗೆ ಮೀಟ್ ಆಗಿದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಇಫ್ ಶಿ ಈಸ್ ಕಂಫರ್ಟಬಲ್ ನಾನು ಅವ್ರನ್ನ ಮೀಟ್ ಮಾಡಿಸ್ತೀನಿ. ಅವ್ರ ಸ್ಯಾರಿ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಸ್ಯಾರಿ ಚೆನ್ನಾಗಿದೆ ಸಾಕಮ್ಮ ಆಂಟಿ ಅಂದೆ. ನಮ್ಮ ಅಮ್ಮಂದು ಕಣಮ್ಮ, ತುಂಬ ಹಳೆಯದು ಅಂತ ಅಂದರು. ನೋ, ಶಿ ವಾಸ್ ಲುಕಿಂಗ್ ಗುಡ್. ಇಲ್ಲಮ್ಮ, ಟೀಚರ್ಸ್ ಎಲ್ಲ ಬೈತಾರೆ, ಇಂಥದ್ದೆಲ್ಲ ಹಾಕ್ಕೊಂಡು ಹೋಗೋ ಹಾಗಿಲ್ಲ, ನಮಗೆಲ್ಲರೂ ನೀನು ಜೋರಾಗಿ ಕಾಣಬೇಕಾ, ಅಡುಗೆ ಮಾಡ್ಕೊಳ್ಳಿ ಹೆಂಗಿರಬೇಕು ಹಂಗಿರಬೇಕು ಅಂತಂದು ಅಂದರು ನಮ್ಮ ಟೀಚರ್ ಸ್ಟಾಫ್ ಅಂತಂದರು. ನೋಡಿ ಯಾವ ರೀತಿ ಡಿಗ್ರೇಡ್ ಮಾಡ್ತಾರೆ ಅಲ್ವಾ. ಲೇಬರ್ಸ್ ರೀತಿ ಟ್ರೀಟ್ ಮಾಡ್ತಾರೆ. ಯಾಕೆ ಅಡುಗೆ ಮಾಡೋರಾದರೆ ಅವರು ಚೆನ್ನಾಗಿ ಕಾಣಬಾರ್ದಾ, ವೆಲ್ ಡ್ರೆಸ್ಡ್ ಇರಬಾರ್ದಾ ಅಂತ ನನಗೆ ಹತ್ರ ಬೇಜಾರಾಯಿತು. ಹಾಗೆ ಕೆಲವ್ರ ಮೆಂಟಾಲಿಟಿ ಹಾಗಿರುತ್ತೆ. ನನ್ನದೇ ಅವ್ರಿಗಿಂತಲೂ ನೀನು ಚೆನ್ನಾಗಿ ಕಾಣಬಾರ್ದು ಅಂತ ಮೆಂಟಾಲಿಟಿ ಅವ್ರಿಗಿರುತ್ತೆ. ಸಾಕಮ್ಮ ಆಂಟಿ, ನೀ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ, ಸೈಲೆಂಟಾಗಿರಬೇಕು, ಚೆನ್ನಾಗಿ ಡ್ರೆಸ್ಅಪ್ ಚೆನ್ನಾಗಿ ಹೋಗಬೇಕು, ಇನ್ನೂ ಚೆನ್ನಾಗಿ ಹೋಗು ಅಂತಂದೆ. ನಾನು ಬೇಕಾದ್ರೆ ನಿನಗೊಂದು ಸ್ಯಾರಿ, ಒಳ್ಳೆ ಸ್ಯಾರೀಸ್ ಕೊಡಿಸ್ತೀನಿ, ಅದನ್ನು ಚೆನ್ನಾಗಿ ಡ್ರೆಸ್ಅಪ್ ಆಗಿ ಹೋಗು ಅಂತ ಅಂದೆ. ನಕ್ಕಂತ ಹೋದರು ಆಂಟಿ. ಶಿ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ನಮ್ಮ ಮನೆ ಎದುರುಗಡೆ ಒಂದು 4 ಮನೆ ಬಿಟ್ಟು ಆ ಕಡೆ ಇದ್ದಾರೆ. ಶಿ ಈಸ್ ವೆರಿ ಗುಡ್. ನೋಡಿ, ಗಾಂಧೀಜಿಯವರೇ ಹೇಳಿದರು, ತಾರತಮ್ಯ ಇರಬಾರ್ದು. ಗಂಡು ಹೆಣ್ಣಿಗೆ ಅವ್ರು ಯಾವ್ಯಾವ ಕೆಲಸ ಮಾಡ್ತಾರೋ ಅದರ ಬೇಸಿಕ್ ಮೇಲೆ ತಾರತಮ್ಯ ಇರಬಾರ್ದು. ಹಾಗೂ ಯಾವುದೇ ಕೆಲಸ ಮಾಡಿರಲಿ ಆ ಕೆಲಸದ ಮೇಲೆ ಯಾವುದೇ ರೀತಿ ಭೇದ ಭಾವನೆ ಇರಬಾರ್ದು ಅನ್ನೋಂಥ ಒಂದು ಕರೆ ಕೊಟ್ಟಿದ್ದರು. ಗಾಂಧೀಜಿಯವರ ಕಾಲದಲ್ಲೇ ಆ ಕರೆ ಗಾಂಧೀಜಿಯವರೇ ಕೊಟ್ಟಿರಬೇಕಾದ್ರೆ ಅದನ್ನ ಯಾರೂ ಕೂಡ ಫಾಲೋ ಅಪ್ ಮಾಡ್ತಿಲ್ಲ. ಯಾವ ತತ್ವವನ್ನು ಯಾರೂ ಫಾಲೋ ಮಾಡ್ತಿಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಬಟ್ ತತ್ವಗಳಾಗಿಯೇ ಇದೆ. ದೊಡ್ಡವರ ಸೇಯಿಂಗ್ಸ್ ಏನಿದೆ ಅದು ಸೇಯಿಂಗ್ಸ್ಗಳಾಗೇ ಇದೆ. ಇದು ಮಾಡೋಕ್ಕಾಗಲ್ಲ. ನಾನೀಗ ಬಸ್ ಸ್ಟಾಪಲ್ಲಿ ಬಂದು ಕಾಯ್ತಾ ಇದ್ದೀನಿ. ಮಗ ಬರ್ತಾನೀಗ. ನೋಡಿ, ಡಿಗ್ನಿಟಿ ಆಫ್ ಆಲ್ ಲೇಬರ್ ಅನ್ನೋ ಕರೆನ ಗಾಂಧೀಜಿಯವರೇ ಕೊಟ್ಟಿರುವಾಗ ಈಗಿನ ಜನ ಅದನ್ನ ಪಾಲಿಸ್ತಾನೇ ಇಲ್ಲ. ಯಾರೂ ಪಾಲಿಸಲ್ಲ ಬಿಡಿ. ನೈತಿಕತೆ ಅನ್ನೋದು ಸಮಾಜದಲ್ಲಿ ಇಲ್ಲವೇ ಇಲ್ಲ. ಎಲ್ಲೋ ಒಬ್ಬೊಬ್ಬರು, ಎಲ್ಲರೂ ಹಾಗೆ ಇರ್ತಾರೆ ಅಂತ ಅನ್ನಲ್ಲ, ಬಟ್ ಮೆಜಾರಿಟಿ ಆಫ್ ಜನಕ್ಕೆ ನೈತಿಕತೆ ಅನ್ನೋದೇ ಇಲ್ಲ. ಅವ್ರ ಮನಸ್ಸು ತುಂಬ ಕಲ್ಮಶನೇ ತುಂಬಿರುತ್ತೆ. ಬೇಜಾರಾಗುತ್ತೆ. ಇಂಥವ್ರ ಮಧ್ಯೆ ನೈತಿಕತೆ ಇರೋರಿಗೆ ಬೆಲೆನೇ ಇಲ್ಲದಂತಾಗಿದೆ. ನೈತಿಕತೆ ಇರೋರು ಯಾರು ಅಂತ ಗುರ್ತಿಸೋದೇ ಕಷ್ಟ ಆಗ್ಬಿಡಿದೆ. ನನ್ನ ಮಗನ ಸ್ಕೂಲ್ ಬಸ್ ಬಂತು. ನಾನು ಜಸ್ಟ್ ತೋರಿಸ್ತೀನಿ. ಯು ಕ್ಯಾನ್ ಜಸ್ಟ್ ಸಿ. ಹಿಡಿದು ಬರ್ತಾನೆ ನೋಡಿ. ಕಾಫ್, ಡಸ್ಟ್ ಅಲರ್ಜಿ, ಕ್ಲೋಸ್ ಯರ್ ನೋಸ್. ಸ್ನ್ಯಾಕ್ ತಿನ್ನಿಸಿ ಮತ್ತು ಕ್ಲಾಸಸ್ ರೆಡಿ ಆಗಬೇಕು. ನನ್ನ ಟ್ಯೂಷನ್ ಕ್ಲಾಸಸ್ ಬೇರೆ ಇದೆ. ಆ್ಯಂಡ್ ದೆನ್ ತೋರಿಸ್ತೀನಿ ಏನೇನು ನಡೆಯುತ್ತೆ ಅಂತ. ಬಿ ವಿತ್ ಮೀ. ದಿಸ್ ಇಸ್ ಲೇಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಇದು ನನ್ನ ತಂಗಿ ಗಾಯನ ಪ್ರಿಯ, ನನ್ನ ಮಗ ಆಶು. ಇವರಿಬ್ಬರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಯಾವ ವಿಷಯದ ಬಗ್ಗೆ ಅಂತ. ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಪ್ರೇಟಾಗಿ ಒಂದು ವೀಡಿಯೋನೇ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೀಸೆಂಟ್ಲಿ ನನ್ನ ಮಗನಿಗೆ ವೀಕ್ಲಿ ಟೆಸ್ಟ್ ನಡೀತು. ಅದರಲ್ಲಿ ಮೈನ್ಯೂಟ್ ಸಿಲ್ಲಿ ಮಿಸ್ಟೇಕಿಂದ ಅವನು ಒಂದೇ ಒಂದು ಮಾರ್ಕ್ಸ್ನ ಕಳ್ಕೊಂಡಿದ್ದಾನೆ. ಯಾಕೆ
ಮಕ್ಕಳು ಯಾವ ರೀತಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿ ಮಾರ್ಕ್ಸ್ಗಳನ್ನು ಕಳ್ಕೊಳ್ತಾರೆ. ಟೀಚರ್ಸ್ ಕರೆಕ್ಷನ್ ಮಾಡಬೇಕಾದ್ರೆ ಅವ್ರದ್ದೇ ಆಗಿರ್ತಕ್ಕಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗುತ್ತೆ. ಬಟ್ ಮಕ್ಕಳೇ ಆಗಲಿ ಪೇರೆಂಟ್ಸೇ ಆಗಲಿ ಆ ಒಂದು ಅರಿವು ಇಲ್ಲದೆ ಟೀಚರ್ಸ್ ಮೇಲೆ ಯಾವ ರೀತಿ ಬ್ಲೇಮ್ ಮಾಡ್ತಾರೆ. ಟೀಚರ್ಸ್ ಪೇರೆಂಟ್ಸ್ ಹಾಗೂ ಮಕ್ಕಳ ಒಂದು ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರದ್ದೇ ಆಗಿರ್ತಕ್ಕಂತಹ ಬೌಂಡ್ರಿ, ಲಿಮಿಟೇಷನ್ಸ್ ಹಾಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಂತ ನಿಮಗೆ ಹೇಳ್ತೀನಿ. ಅದನ್ನ ಕೂಡ ನೋಡಿ. ಇನ್ನು ಆಶುಗೋಸ್ಕರ ಹಾಟ್ ವಾಟರ್ನ ನಾವು ರೆಡಿ ಮಾಡ್ತಾಯಿದ್ದೀವಿ. ಅವನಿಗೆ ಆಲ್ಮೋಸ್ಟ್ ವಿಂಟರಲ್ಲಿ ಹಾಟ್ ವಾಟರ್ನೇ ಕೊಡೋದು, ಕಾದಾದ ನೀರನ್ನೇ ನಾವು ಕುಡಿಸೋದು, ಅದನ್ನೇ ಫಾಲೋ ಮಾಡೋದು. ನೀವು ಕೂಡ ನಿಮ್ಮ ಮನೆಯ ಮಕ್ಕಳಿಗೆ ಆದಷ್ಟು ಹಾಟ್ ವಾಟರ್ನೇ ಕೊಡಿ. ಯಾಕಂದರೆ ತುಂಬಾ ಬಿಸಿಲಿದೆ. ಮಮ್ಮಿ ಬೆಳಗ್ಗೆ ಸಾಂಬಾರು ಮಾಡಿದರು. ಇನ್ನು ನನಗೆ ಇಡ್ಲಿ ಸಾಂಬಾರಿಗೆ ನನಗೆ ಅನ್ನಕ್ಕೆ ಸರಿ ಹೋಗಲ್ಲ ಅಂತ ಈ ರೀತಿ ನಾನು ಚಟ್ನಿ ಮಾಡಿಸಿದ್ದೀನಿ. ಇಡ್ಲಿ ಈ ರೀತಿ ರೆಡಿ ಇದೆ. ಮಗನಿಗೆ ಸ್ನ್ಯಾಕ್ಸ್ಗೋಸ್ಕರ ಈ ರೀತಿ ಬ್ರೌನ್ ಬ್ರೆಡ್ಡಿಂದ ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ. ಇದು ನಾರ್ಮಲಿ ಸ್ವೀಟ್ ಬ್ರೆಡ್ ರೆಡಿ ಇದೆ. ಸೊ ಇವತ್ತಿನ ಒಂದು ಪುಟಾಣಿ ಡೈಲಿ ವ್ಲಾಗ್ ಈ ರೀತಿ ಇತ್ತು. ನೋಡೋಣ ಇನ್ನು ಮುಂದೆ ಸ್ವಲ್ಪ ಡಿಫ್ರೆಂಟಾಗಿ ವ್ಲಾಗ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ರಿಪೀಟ್, ಲೆಟ್ಸ್ ಹೋಪ್ ಫಾರ್ ಗುಡ್. ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಕೆಲವು ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದೇನು ಅಂತ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹ್ಯಾಪಿ ಈವ್ನಿಂಗ್, ಹ್ಯಾವ್ ಅ ನೈಸ್ ಡೇ ಅಹೆಡ್ ಅಂತ ಹೇಳ್ತಾ, ಯು ಆರ್ ಟೇಕ್ ಕೇರ್, ಲವ್ ಯು ಆಲ್, ಬೈ.